Violence in the city of Rawalakot follows accusations of vote rigging during the first phase of regional elections. Voting's now ended across 13 constituencies, and turnout's reported to be low after calls for a boycott. दोस्तों हालात बहुत ज़्यादा ख़राब हो चुके हैं। रावलाकोट में लाशें ही लाशें हैं, ज़ख्मी ही ज़ख्मी हैं। भाई खुदा रहा हमारा साथ दे, इस वक्त खुदा रहा हमारा साथ दे। मैं अभी अपनी जान बचा के सिर्फ इसलिए ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ ಈಗ ಎಲ್ಲಿ ನೋಡಿದ್ರೆ ಅಲ್ಲಿ ಗಲಾಟೆ, ಹೊಡೆದಾಟ, ಬಡದಾಟ. ಈ ಹೊಡೆದಾಟ ಬಡದಾಟ ಅಂತ ಹೇಳಿದ್ರೆ ನಾವು ನೀವು ಈ ಲೋಕಲ್ನಲ್ಲಿ ನಿಮ್ಮ ಅಜ್ಜಿ ಅಂತ ಅವನು, ನಮ್ಮನ್ನ ಅಂತ ಇವನು, ಈ ಥರ ಅಲ್ಲ. ಅಲ್ಲಿ ಹೊಡೆದಾಟ ಅಂದರೆ ಜನ ಸೈನಿಕರನ್ನ ಹೊಡೆದು ಸಾಯಿಸ್ತಾರೆ, ಸೈನಿಕರು ಜನರಿಗೆ ಗುಂಡು ಹೊಡಿತಾರೆ, ಶೂಟ್ ಮಾಡ್ತಾರೆ ವಿತೌಟ್ ಮರ್ಸಿ, ಕಿಂಚಿತ್ ಕನಿಕರ ಇಲ್ಲದೆ, ಹೆಂಗಂದ್ರಂಗೆ ಎಲ್ಲಂದ್ರಲ್ಲಿ ಯಾರಿಗೆ ಅಂದರೆ ಅವ್ರಿಗೆ. ಆ ಥರ ಆರ್ಡ್ರ್ ಇದೆ ಮುನೀರಿಂದ. ಅವ್ನು ಬಂಕರ್ ಮುನೀರ್ ಇದ್ದಾನಲ್ಲ, ಪಾಕಿಸ್ತಾನದ ಸೈನ್ಯಾಧ್ಯಕ್ಷ, ಅವನದು ಆರ್ಡ್ರ್ ಇದೆ. ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ಯದ್ವಾ ಸಿಕ್ತವ್ರನ್ನ ಕೊಚ್ಚಾಕ್ತಾ ಇದ್ದಾರೆ ಪಾಕಿಸ್ತಾನದ ಆರ್ಮಿ. ನಾನು ಟೈಟಲ್ ಯಾಕೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತೇಳಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ನೋಡಿ 1948ನೇ ಯುದ್ಧ ಇರ್ಬೋದು, 1965ನೇ ಯುದ್ಧ ಇರ್ಬೋದು, 1971ನೇ ಯುದ್ಧ ಇರ್ಬೋದು, 1998 ನಡೆದಂಥ ಯುದ್ಧ ಇರ್ಬೋದು, ಈಗ ಪೆಹಲ್ಗಾಮ್ ಘಟನೆ ಹಿನ್ನೆಲೆಯಲ್ಲಿ ನಡೀತಲ್ಲ ಆಪರೇಷನ್ ಸಿಂಧೂರ್, ಅಲ್ಲಿನ ತನಕನೂ ಸಹಿತ ಇದೇ ಕಾಶ್ಮೀರಿಗಳು, ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಮುಸ್ಲಿಮರು ಇಂಡಿಯಾ ವಿರೋಧಿಗಳಾಗಿದ್ದರು, ಭಾರತದ ವಿರೋಧಿಗಳಾಗಿದ್ದರು. ಪಾಕಿಸ್ತಾನದ ಸೇರಿಕೊಂಡು ಮಸಲತ್ಗಳು ಮಾಡಿಕೊಂಡು ಆ ಭೂಭಾಗದಿಂದ ನಮ್ಮ ಕಡೆಗೆ ಟೆರರಿಸ್ಟ್ಗಳು, ಭಯೋತ್ಪಾದಕರುಗಳು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅವ್ರಿಗೆ ಸಪೋರ್ಟ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಬರ್ತಾ ಇದ್ದಂಥವ್ರು ಈಗ ಹೇಳ್ತಾ ಇದ್ದಾರೆ ಕಾಶ್ಮೀರ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಪಾಕಿಸ್ತಾನ್, ಕಾಶ್ಮೀರ್ ಪಾಕಿಸ್ತಾನ का हिस्सा नहीं है, कश्मीर पाकिस्तान का हिस्सा नहीं है, कश्मीर पाकिस्तान की रियासत का हिस्सा नहीं है. ಭಾರತಕ್ಕೆ ಕೇಳ್ತಾರೆ, ನಾವು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಸಪೋರ್ಟ್ ಮಾಡಿ, ನಮಗೆ ಬೆಂಬಲ ಕೊಡಿ, ರೇಷನ್ ಕೊಡಿ. ನಮ್ಗೆ ಅವರು ರೇಷನ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಮೆಡಿಷನ್ ಕೊಡಿ, ಅವರು ಮೆಡಿಷನ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಏನೆಲ್ಲ ಒಬ್ಬ ಮನುಷ್ಯ ಬದುಕಲಿಕ್ಕೆ ಏನೆಲ್ಲ ಅತ್ಯಗತ್ಯ ಅವಶ್ಯಕತೆಗಳು ಅಗತ್ಯಗಳು ಬೇಕೋ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನೀವು ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ, ಮೂಲತಃ ನಾವು ಭಾರತಕ್ಕೆ ಸೇರಿದವರು, ದಯಮಾಡಿ ನಮಗೆ ಹೆಲ್ಪ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳುವಷ್ಟರ ಮಟ್ಟಿಗೆ ಬದಲಾವಣೆಗಳಾಗಿದೆ ಅಂತ ಹೇಳಿದ್ರೆ, ಇದನ್ನು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಬೇಕೋ ಬೇಡವೋ? ಈ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದರೆ ಅರ್ಥ ಇಷ್ಟೇ, ಒಂದು ಕಾಲದಲ್ಲಿ ಅತ್ತೆ ದೌರ್ಜನ್ಯ ನಡೆಸ್ತಾ ಇರ್ತಾಳೆ ಸೊಸೆ ಮೇಲೆ. ಅವಾಗ ಸೊಸೆ ಹೇಳ್ತಾಳೆ, ಈಗ ನಿಂದು ನಡೀತಾ ಇದೆ ನಡೆಸು, ನನಗೂ ಒಂದು ಕಾಲ ಬರುತ್ತೆ, ನನಗೂ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನಾನೇನು ಅಂತ ನಿನಗೆ ತೋರಿಸ್ತೀನಿ. ಅದೇ ಕಂಡೀಷನ್ನೇ ಪರಿಸ್ಥಿತಿನೇ ಈಗ ಇಂಡಿಯಾ ಪಾಕಿಸ್ತಾನದ ಮಧ್ಯೆ ಉದ್ಭವ ಆಗಿರುವಂಥದ್ದು. ಯಾವ ಜನ ಪಾಕಿಸ್ತಾನದ ಪರವಾಗಿದ್ದು ಇಂಡಿಯಾಗೆ ಭಾರತದ ವಿರುದ್ಧ ಮಾಡಬಾರ್ದನ್ನೆಲ್ಲ ಮಾಡ್ತಾಯಿದ್ರು, ಯುದ್ಧಗಳಿಗೆ ಸಪೋರ್ಟ್ ಮಾಡ್ತಾಯಿದ್ರು ಪಾಕಿಸ್ತಾನಕ್ಕೆ ನಮ್ಮ ವಿರುದ್ಧ, ಆ ಜನ ಇವತ್ತು ಭಾರತಕ್ಕೆ ಕೇಳ್ತಾ ಇದ್ದಾರೆ, ನಿಮ್ಮ ಸಪೋರ್ಟ್ ಕೊಟ್ಟರೆ ನಾವು ಅವ್ರನ್ನ ಹೊಡೆದಾಕ್ಬಿಡ್ತೀವಿ, ಆಮೇಲೆ ನೀವು ನಮ್ಮನ್ನು ಭಾರತಕ್ಕೆ ಸೇರಿಸ್ಕೊಳ್ತಿರೋ ಇಲ್ಲ ನಮ್ಮದೇ ಒಂದು ಸ್ವತಂತ್ರ ರಾಷ್ಟ್ರ ಮಾಡ್ಕೊಡ್ತಿರೋ, ನಿಮಗೆ ಸೇರಿದ್ದು ಎಲ್ಲ ಕೂತು ಮಾತಾಡೋಣ, ಈಗ ನಮಗೆ ಸಪೋರ್ಟ್ ಮಾಡಿ ಅನ್ನೋ ಮಟ್ಟಕ್ಕೆ ಒಂದು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಈಗ ನಿರ್ಮಾಣ ಆಗಿದೆ. ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ POKನಲ್ಲಿ. ಸೊ ಈ ಸಂದರ್ಭದಲ್ಲಿ ಯಾಕೆ ನಮ್ಮ ಭಾರತದ ಕಡೆಯಿಂದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಾಗಲಿ, ಪ್ರಧಾನಮಂತ್ರಿ ಮೋದಿಜಿಯವರಾಗಲಿ ಪಿಟಿಕ್ ಅಂತಲ್ಲ, ಎಲ್ಲೂ ಏನನ್ನು ಒಂದನ್ನು ಬಹಿರಂಗ ಹೇಳ್ಕೊಳ್ತಾ ಇಲ್ಲ. ಯಾವುದೇ ಸ್ಟ್ರಾಟಜಿ, ನಮ್ಮ ಸ್ಟ್ರಾಟಜಿ ಏನು, ಈ ವಿಚಾರದಲ್ಲಿ ನಾವು ಏನು ಮಾಡಬಹುದು, ಏನು ಮಾಡೋಕ್ಕೆ ಹೊರಟಿದ್ದೀವಿ ಬಿಟ್ಕೊಡ್ತಾ ಇಲ್ಲ. ಪಾಕಿಸ್ತಾನಕ್ಕೂ ಗೊತ್ತಾಗ್ತಾ ಇಲ್ಲ ಇಂಡಿಯಾ ಯಾಕೆ ಸುಮ್ಮನೆ ಇದೆ, ಅಟ್ಯಾಕ್ ಮಾಡಬೇಕಾಗಿತ್ತಲ್ಲ ಇಷ್ಟರಲ್ಲಿ,
POK ನಮಗೆ ಬೇಕು ಅಂತ ಹೇಳಿ POKಗೆ ಸಪೋರ್ಟ್ ಮಾಡಿಕೊಂಡು ಗಡಿ ದಾಟಿ ಹೊರಗಡೆ ಬಂದು ಆ ಜನದ ಸಪೋರ್ಟ್ ತೊಗೊಂಡು ಹೊರಗಡೆ ಬಂದು ಏನಾದರೂ ಮಾಡಬೇಕಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ ಅವರು ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ, ಮೆಂಟಲ್ಗಳಾಗ್ಬಿಟ್ಟಿದ್ದಾರೆ. ನಮ್ಮ ಜನನೂ ಅಷ್ಟೇ. ಇಂಥ ಅವಕಾಶ ಮತ್ತೆ ಸಿಗುತ್ತಾ? 1971 ಆಲ್ರೆಡಿ ಕಳ್ಕೊಂಡಿದ್ದಾರೆ ಒಂದು ಅವಕಾಶ. ಪೂರ್ವ ಪಾಕಿಸ್ತಾನ, ಈಸ್ಟ್ ಪಾಕಿಸ್ತಾನನ ಬಾಂಗ್ಲಾದೇಶ ಅಂತ ಮಾಡಿ ಅವ್ರ ಮೇಲೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ನಮ್ಮ ಕಡೆ ಲಕ್ಷಾಂತರ ಜನರು ಸೈನಿಕರು ಸತ್ತು, ಮತ್ತೆ ಪಾಕಿಸ್ತಾನ ಇದ್ದಿದ್ದು ಬರೀ ಬಾಂಗ್ಲಾ ಆಯ್ತು ಅಷ್ಟೇ. ಹೆಸರು ಚೇಂಜ್ ಆಯಿತು. ಅದೇ ಜನ, ಅದೇ ಮೆಂಟ್ಯಾಲಿಟಿ, ಅದೇ ಮೈಂಡ್ಸೆಟ್, ಅದೇ ಮನಸ್ಥಿತಿ, ಅದೇ ಹಿಂದೂ ವಿರೋಧಿ ನೀತಿ. ಅವತ್ತು ಸಿಕ್ಕಿದಂಥ ಅವಕಾಶ ಕಳ್ಕೊಂಡ್ರಿ. ಈಗ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ನಮ್ಮ ಭಾರತ ದೇಶದ ಜನರಿಗೆ ಅರ್ಥ ಆಗ್ತಿಲ್ಲ. ಫುಲ್ ಗೊಂದಲದಲ್ಲಿದ್ದಾರೆ ಇವಾಗ. ಏನು ನಡೀತಾ ಇದೆ? ಪ್ರಧಾನಮಂತ್ರಿಗಳ ಮನಸ್ಸಲ್ಲಿ ಏನು ಆಲೋಚನೆ ಇದೆ? ರಾಜನಾಥ್ ಸಿಂಗ್ ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಇದೆ? ಯಾಕೆ ನುಗ್ಗು ಹೊಡಿತಾ ಇಲ್ಲ ಪಾಕಿಸ್ತಾನಕ್ಕೆ? ಯಾಕೆ POKನ ಮತ್ತೆ ನಮ್ಮ ವಶಕ್ಕೆ ತಗೊಳ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತೀನಿ. ಧನ್ಯವಾದ.